ಮರಳಿ ಬಾಮನವೇ ನೆಮ್ಮದಿಯ ತೀರಕ್ಕೆ ಭವದ ಬವಣೆಯ ಬಿಟ್ಟು ಬೆಳಕಿನ ದಾರಿಗೆ ಮರಳಿ ಬಾ ಮರಳಿ ಬಾ ಮರಳಿ ಬಾ ಮರಳಿ ಬಾ ಮನವೇ ನೆಮ್ಮದಿಯ ತೀರಕ್ಕೆ ಭವದ ಬವಣೆಯ ಬಿಟ್ಟು ಬೆಳಕಿನ ದಾರಿಗೆ ತುಂಗೆಯ ಅಲೆಯಂತೆ ಇಳಿಯಾಗಲಿ ಚಿತ್ತ ಗಾಳಿಯ ಪಿಸು ಮಾತು ಅಳಿಸಲಿ ಭಯದತ್ತ ನಾಳೆಯ ಚಿಂತೆಯು ನಮಗೇಕೆ ಇನ್ನು ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳ ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ ಬಾಲಕೃಷ್ಣ ಆಚಾರ್ಯ ಅವರನ್ನ ಭವನ್ಲಾಲ್ ಗುರುಜಿ ಅವರನ್ನ ಎಲ್ಲ ಯೋಗ ಮುನಿ ಶರಣನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಓಮ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷ್ಯಮಾಮೃತಾತ್. ಓಂ ಸಹನಾವವತೋ ಸಹನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ
असतो मा सद्गमय तमसो मा ज्योतिर्गमय मृत्योर्मामृतंगमय ओम शांति शांति ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲ್ಗಡೆ ತೆಗೆದುಕೊಳ್ಳಿ. ಕೈಗಳನ್ನು ಉಜ್ಜಿ ಈ ರೀತಿ ಕಣ್ಣು ಮೇಲೆ ಆಡಿ. ಈಗ ನಿಧಾನವಾಗಿರೋದು. ಈಗ ಸ್ವಲ್ಪ ನಮ್ಮ ಶರೀರವನ್ನು ಸಡಿಲಿಸೋಣ. ಆನಂತರ ಆಸನಗಳನ್ನು ಮತ್ತು ಇವತ್ತು ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಸ್ವಲ್ಪ ಮೊದಲ ಏನ್ ಮಾಡಬೇಕು, ಕೈಗಳನ್ನು ಹಿಡಿದು ಈ ರೀತಿ ಹಿಡಿದು ಇವನ್ನ ಹೊಸದಾಗಿ ಕಲಿಯೋರು ಒಂದೇ ಸಲ ಮಾಡೋದ್ರಿಂದ ಅವ್ರಿಗೆ ಬಹಳಷ್ಟು ತೊಂದರೆಗಳಿರ್ತಾವೆ. ಅದಕ್ಕೆ ಅವ್ರು ನಿಧಾನವಾಗಿ ಮಾಡೋದು. ಆಮೇಲೆ ಏನು ಮಾಡಬೇಕು, ಕೈಗಳನ್ನು ಈ ರೀತಿ ನಿಧಾನವಾಗಿ ಮಾಡಬೇಕು. ಈ ರೀತಿ ಆಮೇಲೆ ಈ ರೀತಿ ಮಾಡಬೇಕು. ಆಮೇಲೆ ಕಾಲುಗಳನ್ನು ಸೊಪ್ಪಿ ಆಮೇಲೆ ಈ ರೀತಿ ಭುಜಕ್ಕೆ ಕಟ್ಟಬೇಕು. ಆಮೇಲೆ ಕೈಗಳನ್ನು ಏನು ಮಾಡಬೇಕು, ಈ ರೀತಿ ಹೀಗೆ ಮಾಡಬೇಕು. ಆಮೇಲೆ ಚೇರ್ನ ಕುಂತಾಗ ಮಾಡೋದು. ಕೈಗಳನ್ನು ಈ ರೀತಿ ತಗೋದು. ನಮ್ಮ ಶರೀರ ನೇರವಾಗಿರ್ಬೇಕು. ಹಿಂಗೆ ಈ ರೀತಿ 1 2 3 4 5 6 7 8 9 10 11 12 ಈ ರೀತಿ ಮಾಡಬೇಕು. ಶರೀರನ ಗಟ್ಟಿಯಾಗಿ ಮಾಡ್ಕೋಬೇಕು. ಈ ರೀತಿ ಕಾಲುಗಳನ್ನ ಅಗಲ ಮಾಡಬೇಕು. ಈ ರೀತಿ ನಿಲ್ಲಬೇಕು. ಕೈಗಳನ್ನ ಮುಂದೆ ತಗೋಬೇಕು. ಸ್ವಲ್ಪ ಈ ರೀತಿ ಹೀಗೆ ಮಾಡೋದು. ಹೊಸಾಗಿದ್ದಾವೆ. ಆಮೇಲೆ ಹೀಗೆ ಮಾಡೋದು. ಆಮೇಲೆ ಯಾರಿಗೆ ಚೆನ್ನಾಗಿ ಆಕ್ಟಿವ್ ಇದ್ರೆ ಅಂದರೆ ಅವ್ರು ನಿಧಾನವಾಗಿ ಈ ರೀತಿ ಮಾಡ್ಬೋದು. ಈ ಕೈಗಳು ಹೀಗಿರ್ಬೇಕು. ಈ ರೀತಿ ಬರಬೇಕು. ಈ ರೀತಿ ಮಾಡಬೇಕು. ಇನ್ನೂ ಈ ರೀತಿ ಕೈಗಳನ್ನ ಹಿಡ್ಕೊಳ್ಳೋದು. ಈ ರೀತಿ ಮಾಡೋದು. ಈ ರೀತಿ ಮಾಡ್ಬೋದು. ಹೀಗೆ ಮಾಡಬೇಕು. ಈ ರೀತಿ ಕೈಗಳಿರಬೇಕು. ಎದುರುಗಡೆ ನೋಡಬೇಕು. ಮತ್ತು ಈ ಕಡೆ ಮಾಡಬೇಕು. ಈ ರೀತಿ ಮಾಡಿ. ಆಮೇಲೆ ಏನು ಮಾಡೋದು, ಕೈಗಳನ್ನು ಪೂರ್ಣ ನಿಧಾನವಾಗಿ ಈ ರೀತಿ ಎರಡೂ ಕೈಗಳು ಎದಕ್ಕೆ ತರು. ಈ ರೀತಿ ಮಾಡಬೇಕು. ಕಾಲುಗಳನ್ನ ಅಗಲ ಮಾಡೋದು. ತ್ರಿಕೋನ ಈ ರೀತಿ ಮಾಡಿ. ಆಮೇಲೆ ಪಾದಹಸ್ತಾಸನ ಮಾಡ್ಬೋದು. ಹೇಗೆ ಎರಡೂ ಕಾಲುಗಳನ್ನು ಕೂಡಿಸೋದು ಈ ರೀತಿ. ಇನ್ನು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಬಜ್ಜು ಕಡಿಮೆ ಮಾಡ್ಕೋಬೇಕು. ನಡ ದಪ್ಪ ಇರುತ್ತೆ, ಅದನ್ನ ಕಡಿಮೆ ಮಾಡ್ಕೋಬೇಕು. ಹೊಟ್ಟೆಯನ್ನು ಕಡ್ಕೊಬೇಕು. ವೇಟನ್ನು ಕಡಿಮೆ ಮಾಡ್ಕೋಬೇಕು. ಇವನ್ನ ಡೈಲಿ ಕಂಪಲ್ಸರಿ ಮಾಡಬೇಕು. ಈ ರೀತಿ ಪೂರ್ಣ ಹೇಳ್ಬೇಕಿದೆ. ಇದನ್ನೊಂದು 10 ಸಲ ಅದು ಮಾಡಬೇಕು. ಆಮೇಲೆ
ಮಾಡಬೇಕು. ಮತ್ತೆ ಇದನ್ನ ಮ್ಯೂಸಿಕ್ ಹಾಕೊಂಡು ಮಾಡಬಹುದು. ನಿಮಗೆ ಹೊಸದಾಗಿ ಇವು ಟೆಕ್ನಿಕ್ ಕಲೀಲಿ, ಇವೆಲ್ಲ ಮಾಡಿದ ನಂತರ ಮ್ಯೂಸಿಕ್ ಹಾಕೊಂಡು ಮಾಡ್ಬೋದು. ಈ ರೀತಿ ಕೈಗಳನ್ನು ಇಲ್ಲಿ ತಗೊಳ್ಳೋದು, ಈ ರೀತಿ ಮಾಡೋದು. ಈ ರೀತಿ ಮಾಡ್ಬೋದು. ಯಾಕೆ ಇವೆಲ್ಲ ಕೀಲುಗಳನ್ನ ಅಂಗಮರ್ದನೆ ಮಾಡೋದು, ಎಲ್ಲ ಸಡಿಲಿಸ್ಕೋಬೇಕು, ಆಸನಗಳನ್ನು ಮಾಡಬೇಕಾದ್ರೆ. ಅದನ್ನ ಈ ರೀತಿ ಮಾಡಿ, ಈ ರೀತಿ ಮಾಡಬೇಕು. ಇನ್ನು ಏನ್ ಮಾಡಬೇಕು? ಏಕ್, ದೋ, ತೀನ್, ಚಾರ್. ಏಕ್, ದೋ, ತೀನ್, ಚಾರ್. ಮತ್ತೆ ಮಾಡಬೇಕು? ಏಕ್ ಅಂದಾಗ ಈ ರೀತಿ ಇರಬೇಕು. ದೋ ಜಿಗಿಬೇಕು, ಡ್ರಿಲ್, ಚಾ. ಇವನ್ನ ನೀವು ಹೇಗೆ ಮಾಡ್ತೀರಿ? ಏಕ್, ದೋ, ತೀನ್, ಚಾರ್. ಏಕ್, ದೋ, ತೀನ್, ಚಾರ್. ಅದೇ ಏನು ಮಾಡೋದು? ಸ್ಪೀಡ್ ಮಾಡೋದು. ಐಕ್ ದೋ, ಐಕ್ ದೋ, ಐಕ್ ದೋ, ಐಕ್ ದೋ ಇದು ಮಾಡೋದು. ಆಮೇಲೆ ಯೋಗಿಕ್ ಡ್ಯಾನ್ಸ್ ಮಾಡೋದು. ಹಾಗೆ ಕೈಗಳನ್ನು ಹೀಗೆ ತಗೋಬೇಕು, ಈ ರೀತಿ ಬರಬೇಕು, ಈ ರೀತಿ ನೋಡಿ, ಕೈಗಳು ಹೀಗಿರ್ಬೇಕು. ಅದನ್ನ ಸ್ಪೀಡ್ ಈ ರೀತಿ ಮಾಡ್ಬೋದು. ಇವು ಸುಮಾರು 12 ಜಾಗಿಂಗ್ಗಳಾಗ್ತಾವ. ಇಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ವೇಟು ಕಡಿಮೆ ಆಕತಿ, ನಿಮ್ಮ ಬೊಜ್ಜು ಕಡಿಮೆ ಆಕತಿ, ಹೊಟ್ಟೆ ಕಡಿಮೆ ಆಕತಿ, ವೇಟು ಕಡಿಮೆ ಆಕತಿ. ಇವನ್ನ ಕಂಪಲ್ಸರಿ ಮಾಡಬೇಕು. ಮಾಡಿದ ನಂತರ ಏನು ಮಾಡಬೇಕು? ನಿಮಗೆ ತೇಕ್ ಬಂದಿರ್ತದೆ, ಅದಕ್ಕೆ ಏನು ಮಾಡಬೇಕು? ಬಾಯಿ ಮುಚ್ಚಿ ಈ ರೀತಿ ಮೂಗಿನಿಂದ ಈ ರೀತಿ ಮಾಡ್ಬೋದು. ಮತ್ತೆ ಈ ರೀತಿ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಪೂರ್ತಿ ಎಲ್ಲ ಅವಯವಗಳೆಲ್ಲ ಲೂಸ್ ಆಗಿಬಿಡ್ತಾವೆ. ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳು ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ ನಡುವಿನ ಕೈಗಳನ್ನಿಟ್ಟು ರೊಟೇಟ್ ಮಾಡಬೇಕು. ರಿವರ್ಸ್. ಈಗ ಕಟಿ ಚಕ್ರಾಸನ ಮಾಡೋಣ. ಏಕ್, ದೋ, तीन, चार. ಈ ರೀತಿ ಮಾಡಿ. ಇನ್ನು ಏಕ್ ಅಂದ್ರೆ ಬಲಗೈನ ಎತ್ತೋದು, ದೋ ಅಂದಾಗ ಈ ರೀತಿ ಬರಬೇಕು. ಹೆಚ್ಚೆಚ್ಚಿಗೆ ಈ ಆಸನದ ಸ್ಥಿತಿಯಲ್ಲಿ ನಿಲ್ಲಬೇಕು. ಇನ್ನೊಂದ್ಸಲ ಮಾಡೋಣ. ಏಕ್, ದೋ, ತೀನ್, ಚಾರ್. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು ನೋಡಿ. ಈ ರೀತಿ ಏಕ್, दो, तीन. ಎರಡೂ ಕೈಗಳು ಈ ರೀತಿ ಬರಬೇಕು. ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಕಾಲುಗಳು ಸೀದಾ ಇರಬೇಕು, ನೇರವಾಗಿರ್ಬೇಕು. ಹಣಿಯನ್ನ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು.
ಹೆಚ್ಚೆಚ್ಚಿಗೆ ಆಸನ ಸ್ಥಿತಿಯಲ್ಲಿ ನಿಲ್ಲಬೇಕು. ನಿಧಾನವಾಗಿ ಇನ್ನು ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ನಡೆದ ಮೇಗಿರಲಿ. ಈ ನಡೆದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ನಡೆದಿಂದ ಕೆಳಗಿನ ಭಾಗ ಸೀದಾ ಇರಬೇಕು, ಬಗ್ಗಿಸ್ಬಾರ್ದು. ಈ ರೀತಿ ಸಾಧ್ಯ ಆದರೆ ಕಾಲುಗಳನ್ನು ಕೂಡಿಸಿ ಮತ್ತು ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಭಾಳ ತ್ರಾಸು ಮಾಡ್ಕೊಂಡು ಮಾಡೋಂಗಿಲ್ಲ, ನಿಧಾನವಾಗಿ ಮಾಡಬೇಕು ಮತ್ತು ಉಸಿರಾಟದೊಂದಿಗೆ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಕೆಳಗಡೆ ಬರಬೇಕು. ಈ ರೀತಿ ಅರ್ಧ ಚಕ್ರಾಸನ. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳಿರಲಿ. ನಿಧಾನವಾಗಿ ಮೇಲುಗಡೆ ಎತ್ತಿ, ಹಿಂಬಡ ಮೇಲುಗಡೆ ಎತ್ತಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಕಿವಿತಾಗಿರ್ಬೇಕು. ವಿಶ್ರಾಮ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನೆತ್ತಿ ಬಲ ತೊಡೆಯ ಮೇಗಿಡು. ಈ ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ರೂಢಿ ಇರಲಿಲ್ಲ ಅಂದರೆ ಗೋಡೆಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ನಂತರ ನೀವು ಗೋಡೆ ಬೆಟ್ಟ ಮಾಡೋಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ನಿಧಾನವಾಗಿ ಕಾಲುಗಳನ್ನು ಎತ್ತು. ಈ ರೀತಿ ನಿಧಾನವಾಗಿ ಮಾಡಬೇಕು. ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕು. ನಮ್ಮ ಶರೀರ, ಮನಸ್ಸು ಮತ್ತು ನಮ್ಮ ಶರೀರ ಚೆನ್ನಾಗಿರಬೇಕು. ಮನಸ್ಸು ಶಾಂತವಾಗಿರಬೇಕು. ಮನಸ್ಸು ಏಕಾಂತವಾಗಿರಬೇಕು. ಯಾರಿಗೆ ಮನಸ್ಸು ಏಕಾಂತವಾಗಿರ್ತದ, ಗಲಿಬಿಲಿ ಅಂತ ಕೂಡಿತ್ತಂದ್ರೆ ಈ ಆಸನಗಳು ಸ್ವಲ್ಪ ಬರಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಮನಸ್ಸನ್ನು ಮೊದಲು ಕೇಂದ್ರೀಕರಿಸ್ಕೋಬೇಕು. ಆಗ ನಿಧಾನವಾಗಿ ಈಗ ಬಲಗಾಲನೆತ್ತಿ ಎಡ ತೊಡೆ ಮೇಗಿಡು. ಇದು ಈ ಭಾಗಕ್ಕೆ ಆಗಿರಬೇಕು. ಈ ರೀತಿ ಮಾಡಬಹುದು. ಈಗ ಕೆಳಗಡೆ ಕೂತ್ಕೊಳ್ಳ. ಈಗ ಟೈಮ್ ಹಾಕೋದಂತು. ಈಗ ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳನ್ನು ಮಾಡೋಣ. ಮೊದಲು ಏನು ಮಾಡಬೇಕು, ಈ ರೀತಿ ನಿಧಾನವಾಗಿ ಹೀಗೆ ನಿಂತ್ಕೊಂಡು ಹೀಗೆ ಬಿಡ್ಕೋಬೇಕು.
ಮಲ್ಕೊಂಡು ಒಂದೊಂದೇ ಕಾಲನ್ನು ಈ ರೀತಿ ತಿರುಗಿಸೋದು. 15 ರಿವರ್ಸ್. ಇವೆಲ್ಲ ಒಂದು 10 ಸಲ ಮಾಡಿದೆ. ಆಮೇಲೆ ಎಡಗಾಲನ್ನು ತೆಗೆದುಕೊಂಡು ಈ ರೀತಿ ಬಿಗ್ ಜೀರೋ ಬರೆಯೋದು. ಆಮೇಲೆ ರಿವರ್ಸ್ ಮಾಡು. ಇದನ್ನೊಂದು 10 ಸಲ ಮಾಡಿದೆ. ಆಮೇಲೆ ಎರಡೂ ಕಾಲುಗಳನ್ನು ಕೂಡಿಸಿ ಬಿಗ್ ಜೀರೋ ಬರೆಯೋದು. ಬಜ್ಜು, ವೇಟು ಇವೆಲ್ಲ ನಿವಾರಣೆ ಆಗ್ತದೆ ನೋಡಿ. ನಡೆದೊಳಗೆ ಶಕ್ತಿ ಬರ್ತದೆ. ಅದನ್ನ ರಿವರ್ಸ್ ಮಾಡು. ಈ ರೀತಿ ಮಾಡಬೇಕು. ಆಮೇಲೆ ಸೈಕ್ಲಿಂಗ್ ಮಾಡೋದು. ಹಂಗೆ ಒಂದೇ ಕಾಲಿನ ಈ ರೀತಿ ಮಾಡೋದು. ಅದನ್ನ ರಿವರ್ಸ್ ಮಾಡೋದು. ಈ ರೀತಿ ಮಾಡೋದು. ಆಮೇಲೆ ಎಡಗಾಲಿಂದ ಈ ರೀತಿ ಇದನ್ನೆಲ್ಲ ಒಂದು 10 ಸಲ ಮಾಡಬೇಕು. ಆಮೇಲೆ ರಿವರ್ಸ್ ಈ ರೀತಿ ಪ್ಯಾಡಲನ್ನು ಹಿಂಬರಿಕೆ ತಿಳಿದು ಈಗ ಎರಡೂ ಕಾಲು ಕೂಡಿಸಿ ಈ ರೀತಿ 1 2 3 4 5 6 7 8 9 10. ಅದನ್ನ ರಿವರ್ಸ್ ಮಾಡು. 1 2 3 4 5 6 7 8 9 10. ಈ ರೀತಿ ಮಾಡ್ಬೋದು. ಮಾಡೋದ್ರಿಂದ ನಮ್ಮೆಲ್ಲ ಈ ನರಗಳ ಮೊಣಕಾಲಿನ ನೋವುಗಳು, ನಡದ ನೋವುಗಳು ಎಲ್ಲ ನಿವಾರಣೆ ಆಗ್ತವೆ. ಬೊಜ್ಜು ತಾಣ ಓಡಿ ಹೋಗ್ತದೆ. ನಿಮ್ಮ ವೇಟು ಕಡಿಮೆ ಆಗ್ತದೆ. ವೇಟ್ ಲಾಸ್. ಈಗ ಕಂದರಾಸನ ಮಾಡೋಣ. ಕಂದರಾಸನ ಅಂದರೆ ಹಿಂಬಡ ಹಿಡ್ಕೊಳ್ಳೋದು ಈ ರೀತಿ. ಅಂದರೆ ಪೂರ್ಣ ಇರ್ತದೆ ಈ ರೀತಿ. ಹೆಚ್ಚೆಚ್ಚಿಗೆ ನಿಲ್ಬೇಕು. ಇದರಿಂದ ನಡದ ನೋವುಗಳ ನಿವಾರಣೆ ಆಗ್ತದೆ. ಯಾರಿಗೆ ನಡ ನೋಸ್ತತ್ ನೋಡಿ, ಭಾಳ ನಮಗೆ ಎತ್ತಗಕ್ಕೆ ನಡ ನೋಸ್ತತ್ರಿ ಅಂತ ಹೇಳ್ತಿರ್ತಾರೆ. ಅವರು ಈ ಆಸನವನ್ನು ಚೆನ್ನಾಗಿ ಮಾಡಬೇಕು. ಇದರಿಂದ ಭಾಳಷ್ಟು ಉಪಯೋಗ ಅದ. ಕಾಲಿನ ನೋವುಗಳು, ಮೊಣಕಾಲಿನ ನೋವುಗಳ ನಿವಾರಣೆ ಆಗ್ತದೆ. ಕೈಯ ತೊಂದರೆಗಳ ನಿವಾರಣೆ ಆಗ್ತದೆ ನೋಡಿ. ಡೈಜೆಷನ್ ಚೆನ್ನಾಗಿ ಆಗ್ತೈತೆ. ಜಠರ ಕ್ರಿಯೆಗೆ ಒಳ್ಳೆ ಆಸನ. ಕಣ್ಣಿನ ತೊಂದರೆಗೆ ನೋವು. ಇನ್ನೊಂದು ಸೇತು ಬಂದ ಆಸನ ಅಂದ್ರೆ ಈ ರೀತಿ ಕೈಗಳನ್ನು ನಡೆದ ಕೆಳಗಡೆ ಇಡೋದು ಈ ರೀತಿ. ಈ ರೀತಿ ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಹೀಗೆ ಮಾಡಬೇಕು. ಇದರೊಳಗನ ಅರ್ಧ ಮತ್ಸ್ಯಾಸನ ಅಂತ ಬರ್ತದೆ. ಈ ರೀತಿ ಕಾಲುಗಳನ್ನು ಹೀಗೆ ತಗೊಂಡು ಏನು ಮಾಡಬೇಕು, ಕುತ್ತಿಗೆಯನ್ನು ಈ ರೀತಿ ಇಲ್ಲಿ ತಗೊಳ್ಳಿ. ಇಲ್ಲಿ ಕೈಗಳನ್ನ ಹಿಡಿದು ಮತ್ಸ್ಯೇಂದ್ರಾಸನ ಹೀಗೆ ಹಿಡ್ಕೊ. ಈ ರೀತಿ ನಿಧಾನವಾಗಿ ಕಾಲನ್ನು ತೆಗಿಬೇಕು. ಇನ್ನು ನೌಕಾಸನ ಹೇಗೆತ್ತಂದ್ರೆ ಈ ರೀತಿ ಕಾಲನ್ನು ಎತ್ತಬೇಕು. ಆಮೇಲೆ ಕೈಗಳನ್ನು ಈ ರೀತಿ ಮಾಡಬೇಕು. ಹೀಗೂ ಮಾಡ್ಬೋದು, ಈ ರೀತಿ ಮಾಡಿ. ಇದು ಇನ್ನು ಕೈಗಳು ಅಗಲಿರಬೇಕು. ಈ ರೀತಿ ಮರಕಟ ಆಸನ ಮಾಡೋಣ. ಈ ರೀತಿ ಎರಡೂ ಕಾಲುಗಳನ್ನು ಕೂಡಿಸ್ಬೇಕು. ಎಡಗಡೆ ಕಾಲುಗಳನ್ನು ಮಾಡಬೇಕು, ಬಲಗಡೆ ಕುತ್ತಿಗೆಯನ್ನು ಮಾಡಬೇಕು. ಕೈಗಳು ಆಕಾಶ ಕಡೆ ನೋಡ್ತಾ ಇರಬೇಕು. ಎಡಗಾಲಿನ ಕಾಲ ಕೆಳಗೆ ಹತ್ತಿರ್ಬೇಕು, ತಾಗಿರ್ಬೇಕು ಭೂಮಿಗೆ. ಅದ್ರ ಮ್ಯಾಗ ಬಲಗಾಲದ ಹಿಂಬಡ ಮ್ಯಾಗ ಹಿಂಬಿಡಬೇಕು, ಮೊಣಕಾಲಿನ ಮ್ಯಾಗ ಮೊಣಕಾಲು ಇರಬೇಕು. ಇದು ವಾಹನ ಚಾಲಕರಿಗೆ, ಕಂಪ್ಯೂಟರ್ ಮ್ಯಾಗ ಕುಂತು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗಿದು ಒಳ್ಳೆಯ ಆಸನ. ಆಗ
ಆಗಾಗ ಬವರ್ಗಾಲ್ ಗುರುಜಿಯವ್ರು ಹೇಳ್ತಿರ್ತಾರೆ, ಅವರು ಸಾವಿರಾರು ಕಿಲೋಮೀಟರ್ ಗಂಟ್ಲೆ ಪ್ರಯಾಣ ಮಾಡ್ತಿರ್ತಾರೆ, ನನಗೆ ಯಾವುದೂ ನಡೆದು ನೋವಿಲ್ಲ. ಅವರು ತಮ್ಮ ಯೋಗಾಸನದಲ್ಲಿ ಹೇಳ್ತಿರ್ತಾರೆ. ಆಮೇಲೆ ರಿವರ್ಸ್ ಈ ರೀತಿ ಇರಬೇಕು. ಅಂಗೈಗಳು ಆಕಾಶ ನೋಡ್ತಾ ಇರ್ಬೇಕು, ಕುತ್ತಿಗೆ ಎಡಗಡೆ ತಿರುಗಿರ್ಬೇಕು, ಕಾಲುಗಳು ಬಲಗಡೆ ತಿರುಗಬೇಕು, ಹಿಂಬಡು ಮ್ಯಾಗ ಹಿಂಬಡು ಇರಬೇಕು, ಮೊಣಕಾಲ ಮ್ಯಾಗ ಮೊಣಕಾಲು ಇರಬೇಕು. भक्ति साधना चैनल को ये रीति? सब्सक्राइब करें और सबसे पहले भजन ये रीति देखने के ಮಾಡಬಹುದು. लिए बेल आइकन दबाना ना भूलें। ಹೀಗೆ ಮಾಡಬಹುದು. ಇನ್ನೊಂದು, ಕಾಲುಗಳು ಸ್ವಲ್ಪ ಅಗಲ ಮಾಡಬೇಕು. ಈ ರೀತಿ ನೋಡಿ, ಎಡಗಾಲಿನ ಹಿಂಬಡಕ್ಕೆ ಬಲಗಾಲಿನ ಮೊಣಕಾಲು ಹಚ್ಚಬೇಕು. ಈ ರೀತಿ ಮತ್ತೆ ಈ ಕಡೆ ತಗೋ, ಈ ರೀತಿ ಮಾಡ್ಬೋದು. ಮತ್ತೆ ಹೀಗೆ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಇನ್ನೊಂದು ಹೇಗಂದ್ರೆ, ಬಲಗಾಲನ ಎತ್ತಬೇಕು. ಈ ರೀತಿ ಎಡಗೈಯಿಂದ ಬಲಗಾಲಿನ ಹಿಂಬಡಿಯನ್ನು ಹೆಬ್ಬೆರಳನ್ನು ಹಿಡ್ಕೋಬೇಕು. ಎಡಗಾಲ ಶಿರ ಇರಬೇಕು, ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರ್ಬೇಕು. ಈ ರೀತಿ ಇದು ಮರ್ಕಟ ಆಸನದಲ್ಲಿ 3ನೇ ಪ್ರಕಾರ. ಇದು ಚೇಂಜ್. ಇದು ಈ ರೀತಿ ಮರ್ಕಟ ಆಸನ ಮಾಡಬಹುದು. ಇನ್ನ ಇದರೊಳಗೆ ಏನ್ ಮಾಡ್ಬೇಕು, ಪವನ ಮುಕ್ತಾಸನ. ಅದಕ್ಕೆ ಈಗ ಏಕಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ ಈ ರೀತಿ ಮಾಡಬಹುದು. ಆಮೇಲೆ ಎಡಗಾಲನ್ನು ತೆಗೆದುಕೊಂಡು ನಾವು ಹಣೆಗೆ ಹಚ್ಚುದು, ಈ ರೀತಿ ಮೂಗಿಗೆ ಹಚ್ಚುದು. ಏಕಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ ಮಾಡಬಹುದು. ಎರಡೂ ಕಾಲಗಳನ್ನು ಕೂಡಿಸಿ ದ್ವಿಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ ಅಂತ ಮೂಗಿಗೆ ಹಚ್ಚುದು. ಈ ರೀತಿ ಮೂಗಿಗೆ ಹಚ್ಚಬಹುದು. ಇದು ಈ ಮಾಡುವುದರಿಂದ ಮೊಣಕಾಲು ನೋವುಗಳ ನಿವಾರಣೆ ಆಗ್ತದೆ, ಬೆನ್ನಿನ ನೋವುಗಳ ನಿವಾರಣೆ ಆಗ್ತದೆ, ಕುತ್ತಿಗೆ ನೋವುಗಳ ನಿವಾರಣೆ ಆಗ್ತದೆ. ಆಮೇಲೆ ಏನು ಮಾಡ್ಬೇಕೀಗ, ಉತ್ಥಾನ ಪಾದಾಸನ. ಉತ್ಥಾನ ಪಾದಾಸನ ಎರಡೂ ಕೈಗಳು ಈ ರೀತಿ ಇರಬೇಕು. ಎರಡೂ ಕಾಲುಗಳನ್ನು ಕೂಡಿಸಿ ಒಂದು ಗೇನ್ 6 ಇಂಚ್ ಮೇಲೆ ಇರ್ತದೆ. ಇದನ್ನೇ ಹೆಚ್ಚೆಚ್ಚಿ ನಿಲ್ಲಬೇಕು. 1 2 3 4 5 6 7 8 9 10 11 12 13 14 15 ಈ ರೀತಿ ನಿಲ್ಲಬೇಕು. ನೋಡಿ, ಇದು ನಿಲ್ಲೋದ್ರಿಂದ ಈ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದ. ಇಲ್ಲಿ ಆಕ್ಟಿವ್ ಆಗ್ತಾವ ನರಗಳು. ನಮ್ಮ ಅಡಿಗೆ ತಯಾರು ಮಾಡೋದು ಇದೆ. ಇದನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಚೆನ್ನಾಗಿ ಹಸಿವಾಗ್ತದ ಮತ್ತು ಊಟ ಮಾಡಿದ್ದು ಪಚನ ಕ್ರಿಯೆ ಚೆನ್ನಾಗಿರ್ತದೆ. ಅದಕ್ಕೆ ಉತ್ಥಾನ ಪಾದಾಸನ. ಇನ್ನ ಅರ್ಧ ಹಲಾಸನ ಮಾಡೋಣ. ಅರ್ಧ ಹಲಾಸನ ಎರಡೂ ಕಾಲನ್ನು ಕೂಡಿಸ್ಬೇಕು, ಕೈಗಳು ಕೆಳಮುಖ ಇರಬೇಕು. ಈ ರೀತಿ ಇರಬೇಕು. ಇದು ಅರ್ಧ ಹಲಾಸನ. ಇದನ್ನೇ ಏನ್ ಮಾಡ್ಬೇಕು, ಕಾಲುಗಳನ್ನು ಹಿಡ್ಕೋಬೇಕು, ಸರ್ವಾಂಗ ಆಸನ ಮಾಡ್ಬೇಕು. ಈ ರೀತಿ ಇದು ಸರ್ವಾಂಗಾಸನ. ನಮ್ಮ ದೃಷ್ಟಿ ಕಬ್ಬ ಕಡೆ ಇರಬೇಕು, ನಿಲ್ಲಬೇಕು. ಆಮೇಲೆ ಪೂರ್ಣ ಹಲಾಸನ. ಈ ರೀತಿ ಕೈಗಳು ಬರಬೇಕು, ಬಳಗಳು ಬೆಕ್ಕಾಗಿರಬೇಕು. ಈ ರೀತಿ ಮಾಡ್ಬೋದು. ಯಾರಿಗೆ ಈ ರೀತಿ ಕೈಗಳು ಹತ್ತು ಹೋಗ್ಬೇಕು, ಇಲ್ಲಾಂದ್ರೆ ಹೀಗೆ ಮಾಡ್ಬೋದು.
ಈ ರೀತಿ ಮಾಡೋ. ಇನ್ನು ಪವನ ಮುಕ್ತ ಆಸನ ಮಾಡೋದು. ಈ ಪವನ ಮುಕ್ತ ಆಸನ ಹೆಂಗಂದ್ರೆ, ಪವನ ಅಂದ್ರೆ ಅರ್ಥ ಗೊತ್ತಿರ್ಬೇಕು ಯೋಗದ ಬಗ್ಗೆ. ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಗೆ ಹಾಕೋದು. ಈ ರೀತಿ ಒಂದೊಂದು ಕಾಲಿನ ಮಾಡೋದು. ಈ ರೀತಿ ಹಿಡ್ಕೊಳ್ತು, ಈ ರೀತಿ ಮಾಡೋದು. ಆಮೇಲೆ ಕೈಗಳನ್ನ ಲಾಕ್ ಮಾಡೋದು. ಬಲಗಾಲನ್ನು ನೋಡಿ ಗಾಳಿ ಹೊರಗೆ ಹೋಗ್ತದೆ. ಗ್ಯಾಸ್ ಹೊರಗೆ ಹೋಗೋದ್ರಿಂದ ಚೆನ್ನಾಗಿ ನಮಗೆ ಜಠರ ಕ್ರಿಯೆ ಚೆನ್ನಾಗಿ ಆಗ್ತದೆ. ಅದನ್ನ ಎರಡು ಕಾಲಗಳನ್ನು ಕೂರಿಸೋದು. ಈ ರೀತಿ ಹೆಚ್ಚೆಚ್ಚು ನಿಲ್ಲಬೇಕು. 1 2 3 4 5 6 7 8 9 10 11 12 13 14 15 ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಇದ್ದವರು ಚೆನ್ನಾಗಿರ್ತದೆ. ಇನ್ನು ಇದನ್ನ ಏನ್ ಮಾಡಬೇಕು, ಈ ರೀತಿ ಹಿಡಿದಪ್ಪ ಈ ರೀತಿ ಹೇಳ್ಬೋದು. ಈ ರೀತಿ ಮಾಡ್ಬೋದು. ಯಾರು ಗುಂಡ್ಕೊಂಡಿರ್ತಾರೆ ಅವ್ರಿಗೆ ಈಜಿ, ಸ್ವಲ್ಪ ಈಗ ಚೌಕಿದ್ದವ್ರಿಗೆ ಸ್ವಲ್ಪ ತೊಂದರೆ ಯಾಕಂದ್ರೆ ಗುಂಡ್ಕೊಂಡಿದ್ದವ್ರಿಗೆ ಇದು ಈಜಿ ಹೊಳಬಹುದು. ಈ ರೀತಿ ಮಾಡ್ಬೋದು. ಇನ್ನ ಇಷ್ಟು ಹೊಟ್ಟೆ ಮೇಲೆ ಮಾಡುವಂತ ಆಸನ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ನಿಶ್ಚಾಲ್ ಪಟೇಶ್ವರದಲ್ಲಿ ಶವಾಸನ ಮಾಡಿ, ಅಂದ್ರೆ ಆಕಾಶದ ಕಡೆ ಇರಲಿ, ಕಾಲದ ಬೆರಳು ಹಿಡ್ಕೊಂಡು ಇಡೀ ಶರೀರವನ್ನು ಸಡಿಲಿಸಿ ಅತಿ ವಿಶ್ರಾಂತಿಯನ್ನು ಕೊಟ್ಟು ಬಲಗಡೆಯಲ್ಲಿ ಎತ್ತಿ ಎಡಗಡೆಯಲ್ಲಿ ಎತ್ಕೊಳ್ಳಿ. ಓಂಕಾರವನ್ನು ಮಾಡೋಣ. ಈಗ ಈ ರೀತಿ ಅದ್ಭುತಗೀತ ಓಂಕಾರವನ್ನು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಆ ಓಮ ಬುದ್ಧಿಗೀತ ಓಂಕಾರ ಮಾಡೋಣ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ, ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಧಾನ ಎರಡು ಕೈಗಳನ್ನು ನೆಲಗಡೆ ಎತ್ತಿ, ಕೈಗಳನ್ನು ಉಜ್ಜಿ ಕಣ್ಣಿಗೆ ಆಡಿಸಿ ಈ ರೀತಿ ಮಾಡಿದ ನಂತರ ನಮಸ್ಕಾರ ಮಾಡಿ. ಆಮೇಲೆ ಸೂರ್ಯಗೆ ನಮಸ್ಕಾರ ಮಾಡೋಣ. ಈ ರೀತಿ ಕೈಗಳಿಟ್ಟು ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರ ದರ್ಶನಂ. ಈ ರೀತಿ ಕೈಯಲ್ಲಿ ನಮ್ಮ ಸರಸ್ವತಿಯನ್ನ, ಲಕ್ಷ್ಮಿಯನ್ನ, ಗೌರಿಯನ್ನ ಸ್ಮರಿಸಿಕೊಂಡು ನಿಧಾನವಾಗಿ ಈ ರೀತಿ ಕೈಗಳನ್ನು ನಾವು ಮಾಡಿದ್ರೆ ಬಹಳಷ್ಟು ಮಂತ್ರಗಳು ನಮ್ಮನ್ನು ಸಿದ್ಧಿಯನ್ನಾಗಿ ಮಾಡ್ತಾವೆ. ಅದಕ್ಕೆ ಯಾವಾಗಲೂ ಸಂಸ್ಕೃತದ ಮಂತ್ರಗಳನ್ನು ನಮ್ಮ ಇವೆಲ್ಲ ಮಂತ್ರಗಳು ನಮ್ಮನ್ನು ಶುದ್ಧೀಕರಣವನ್ನು ಮಾಡುವಂಥವು.
ಈಗ ಶಾಂತಿ ಪಾಠ ಮಾಡೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ನಾಳೆ 6:30 ಗಂಟೆಗೆ ನಾನು ಮೋಸ್ಟ್ಲಿ ನಾಳೆ ಅಲ್ಲಿ ಬೆಳಗ್ಗೆ ಟೈಮಿಂಗ್ ಚೇಂಜ್ ಮಾಡಿ ನಿಮ್ಗೆ ಹೇಳ್ತೀನಿ. ನಾನು ಅರಬಾನಿಗೆ ಯೋಗ ಹೇಳಲಿಕ್ಕೆ ಹೋಗಲಿರೋದ್ರಿಂದ ಟೈಮಲ್ಲಿ ಬದಲಾವಣೆ, ಗುರುಗಳಿಗೆ ಯೋಗ ಕಲಿಸಲಿಕ್ಕೆ ನಾನು ಅರಬಾವಿ ಮಠಕ್ಕೆ ಹೋಗ್ತಾ ಇದ್ದೇನೆ. ನಿಮಗೆ ಟೈಮನ್ನು ಹೇಳಿಕೊಡ್ತೀನಿ. ಆದರೂ 6:30 ಆದರೂ ನಿಮ್ಗೆ ಫೇಸ್ಬುಕ್ಕದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಥವಾ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಟೈಮನ್ನ ಅಲ್ಲಿ ನೋಡ್ಕೊಂಡು ನಿಮಗೆ ನಾನು ಹೇಳ್ತೇನೆ. ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.